ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಧ್ಯಾಹ್ನದ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತು ಟೈಮ್ ಬಂದ್ಬಿಟ್ಟು 2:30 ಆಗ್ತಾ ಇದೆ. 2:15 2 o'clock ಶುರು ಮಾಡೋಣ ಅಂದ್ಕೊಂಡೆ. ಸ್ವಲ್ಪ ಸಾಂಬಾರಿಗೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಶುರು ಮಾಡೋಣ ಅಂತ. ಇವತ್ತು ನಾನು ಮುಲ್ಲಂಗಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್, ಬೇಗ ಆಗಿಬಿಡುತ್ತೆ. ಇವಾಗ 2:15 ಆಗಿದೆ. ಒಂದು ಹಾಫ್ ಆನ್ ಅವರಲ್ಲಿ ನಾನು ಸಾರು ಮುದ್ದೆ ಎಲ್ಲ ಮಾಡ್ಕೊಬೋದು. ಹೇಗೆ ಮಾಡ್ತೀನಿ ಸಿಂಪಲ್ಲಾಗಿ ಅಂತ ಹೇಳ್ಬಿಟ್ಟು ಇವತ್ತಿನ ರೆಸಿಪಿ ಜೊತೆಗೆ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೆ. ಅದಕ್ಕೆ ಮಸಾಲೆ ರುಬ್ಬೋದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಟೊಮೊಟೊನ, ಹಾಗೆ 1-2 ದೊಡ್ಡ ಸ್ಪೂನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರು, ಮನೆಯಲ್ಲಿ ಎಲ್ಲರೂ ಕೂಡ ಸಾಂಬಾರು ಪೌಡರ್ ಮಾಡಿ ಇಟ್ಕೊಂಡಿರ್ತಾರೆ. ಆ ಸಾಂಬಾರು ಪೌಡರನ್ನು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡ್ರೆ ಮಸಾಲ ರೆಡಿ ಆಗುತ್ತೆ. ಇಷ್ಟೇ ಸಿಂಪಲ್. ಈಗ ಕುಕ್ಕರ್ಗೆ ನಾನು ಸ್ವಲ್ಪ ಬೇಳೆ ಹಾಕ್ಕೊತೀನಿ. ನಾರ್ಮಲ್ ಮಿಕ್ಸ್ ವೆಜಿಟೇಬಲ್ಸ್ ಆದರೆ ನೀವು ಏನು ಇದೇ ಬೇಳೆ ಜೊತೆನೇ ಮಸಾಲ ಎಲ್ಲ ಮಿಕ್ಸ್ ಮಾಡಿ ಒಮ್ಮೆಲೆ ವಿಜಿಲ್ ಕೂಗಿಸ್ಕೋಬೋದು. ಮುಲ್ಲಂಗಿ ಬಂದುಬಿಟ್ಟು ಅಷ್ಟೊಂದು ಬೇಯಿಸೋ ಅವಶ್ಯಕತೆ ಇರಲ್ಲ. ಹಾಗಾಗಿ ನಾನು ಫಸ್ಟ್ ಬೇಳೆಯನ್ನು ಒಂದು ಕೂಗಿಸ್ಕೋತೀನಿ. ನಿಮಗೆ ಸಪ್ರೇಟಾಗಿ ತಪ್ಪಲೆಯಲ್ಲಿ ಬೇಯಿಸೋಕೆ ಇಷ್ಟ ಇಲ್ಲ ಅಂದರೆ ಒಂದು ಕೂಗು ಬೇಳೆ ಕೂಗಿದ್ಮೇಲೆ ಮತ್ತೆ ಮುಲ್ಲಂಗಿ ಹಾಕ್ಕೊಂಡು ಇನ್ನೊಂದೇ ಒಂದು ವಿಜಿಲ್ ಬರೋಕ್ಕೆ ಮುಂಚೆನೇ ತೆಗೆದುಬಿಟ್ರೆ ಆಗುತ್ತೆ. ಈಗ ನಾನು ಎಷ್ಟು ಬೇಕೋ ಅಷ್ಟು ನೀರು, ಉಪ್ಪು ಹಾಕ್ಬಿಟ್ಟು ಬೇಳೆಗೆ 2 ವಿಜಿಲ್ ಬೇಕಾಗುತ್ತೆ. ಸ್ವಲ್ಪ ಬೇಳೆ ಬೇಯೋದು ಲೇಟ್ ಆಗುತ್ತೆ. ಬೇಯಿಸ್ಕೊಂಡಿದ್ದೀನಿ. ಈಗ ನಾನು ಮುಲ್ಲಂಗಿನ ತಪ್ಪಲೆಯಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಹಾಗಾಗಿ ನಾನು ಫಸ್ಟ್ ಒಗ್ಗರಣೆ ಹಾಕ್ಕೊತೀನಿ. ಈರುಳ್ಳಿ, ಸಾಸಿವೆ, ಎಣ್ಣೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನು ಒಗ್ಗರಣೆಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಯಿಸಿರೋ ಬೇಳೆ ಮತ್ತು ಅದಕ್ಕೆ ಕಟ್ ಮಾಡಿಟ್ಟಿದ್ದಂಥ ಮುಲ್ಲಂಗಿನ ಹಾಕ್ಕೊಳ್ಳಿ. ಇದು ಸ್ವಲ್ಪ ನಮಗೆ ಟೈಮ್ ಇಲ್ಲ ತಪ್ಪಲೆಯಲ್ಲಿ ಬೇಯಿಸೋದಕ್ಕೆ, ಅಷ್ಟು ಪೇಷನ್ಸ್ ಇಲ್ಲ ಅಂತ ಅಂದರೆ ನೀವು ಕುಕ್ಕರಲ್ಲೇ ನಾನು ಆಗಲೇ ಹೇಳ್ದಾಗೆ ಮುಲ್ಲಂಗಿನ ಹಾಕಿ ಒಂದೇ ಒಂದು ವಿಶಿಲ್ ಬರೋಕ್ಕೂ ಮುಂಚೆಗೆ ತೆಗೆದುಬಿಡಿ. ಮುಲ್ಲಂಗಿ ಫುಲ್ಲು ಬೆಂದು ಮೆತ್ತಗಾದರೆ ತಿನ್ನೋದಕ್ಕೆ ಸಿಗಲ್ಲ. ಅದಕ್ಕೋಸ್ಕರ ಅದಾದಮೇಲೆ ಈ ಥರ ಒಗ್ಗರಣೆ ಸಾಂಬಾರಿಗೆ ಹಾಕ್ಕೊಂಡ್ರಾಯ್ತು. ನಾನಿಲ್ಲಿ ಮುಲ್ಲಂಗಿ ಸಪ್ರೇಟಾಗಿ ಮತ್ತೆ ಹಾಕಿ ಹಾಗೆ ಬಾಯ್ಲ್ ಮಾಡ್ಕೊತೀನಿ ಬೇಯೋ ತನಕ. ಅದು ತುಂಬ ಲೇಟ್ ಆಗುತ್ತೆ ಅಂದರೆ ಕುಕ್ಕರಲ್ಲೇ ಬೇಯಿಸ್ಕೊಂಡು ಆಮೇಲೆ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋದು. ಹಾಗೆ ಇದಕ್ಕೆ ನಾನು ಕುಕ್ಕರಲ್ಲಿ ಬಿಸಿ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹುಣಸೆಹಣ್ಣನ್ನು ಹಾಕಿಟ್ಟಿರ್ತೀನಿ. ಬಿಸಿ ನೀರಂದರೆ ಬೇಗ ಹುಣಸೆಹಣ್ಣು ಕರಗುತ್ತೆ ಅಂತ ಅದನ್ನು ನಾನು ಕಿವುಚ್ಬಿಟ್ಟು ಹುಣಸೆಹಣ್ಣಿನ ನೀರನ್ನು ಸಾಂಬಾರಿಗೆ ಮಿಕ್ಸ್ ಮಾಡ್ಕೊತೀನಿ. ಇದೇ ಥರ ನೀವು ಸೇಮ್ ನುಗ್ಗೆಕಾಯಿ ಸಾರು ಕೂಡ ಮಾಡ್ಬೋದು. ಇದು ಮುಲ್ಲಂಗಿ ಸಾರು. ಹಾಗೆ ಹಾಗಲಕಾಯಿ ಸಾರು ಕೂಡ ಸೇಮ್ ಪ್ರೊಸೀಜರಲ್ಲೇ ಮಾಡ್ತೀವಿ. ನಮ್ಮಮ್ಮ ಏನು ಮಾಡ್ತಿದ್ರು ಅದನ್ನು ನಾನು ಯಾವುದೂ ಕೂಡ ಚೇಂಜ್ ಮಾಡ್ಕೊಂಡಿಲ್ಲ, ಹಾಗೆ ಮಾಡ್ಕೋತೀನಿ. ಅಲ್ಲಿ ಸಾಂಬಾರು ಆಯಿತು. ಅಷ್ಟರಲ್ಲಿ ನಾನು ಪಾತ್ರೆ ಎಲ್ಲ ತೊಳೆದು ಶೆಲ್ಫ್ ಎಲ್ಲ ಒರೆಸ್ಕೊಂಡೆ. ಹಾಗೆ ನನ್ನ ಸಬ್ಸ್ಕ್ರೈಬರ್ ಕೇಳಿದ್ದು, ನೀವು ಅಲ್ಲಿ ಸಿಂಕ್ ಒರೆಸೋ ಬಟ್ಟೆಗೆ ಇದಕ್ಕೂ ಯೂಸ್ ಮಾಡ್ತೀರಾ ಅಂತ. ಇಲ್ಲ, ಒಂದು ಡ್ರೈ ಒಂದು ವೆಟ್ 2 ಇರುತ್ತೆ. ಇದನ್ನು ಬರೀ ಸಿಂಕು ಮತ್ತು ಶೆಲ್ಫ್ ಒರೆಸೋದಕ್ಕೆ ಯೂಸ್ ಮಾಡ್ಕೊತೀನಿ. ಇದು ತುಂಬ ಚೆನ್ನಾಗಿ ನೀರನ್ನು ಹೀರ್ಕೊಳ್ಳುತ್ತೆ. ಹಾಗಾಗಿ ಅದನ್ನು ಹಾಕಿ ನಾನು ಬಿಸಿಲಿಗೆ ಒಣಗಾಕ್ತೀನಿ. ಇನ್ನು ಡ್ರೈ ಬಟ್ಟೆ ಇಲ್ಲಿರುತ್ತೆ, ಅದನ್ನು ಕುಕ್ಕಿಂಗ್ ಟೈಮಲ್ಲಿ ಯೂಸ್ ಮಾಡ್ಕೋತೀನಿ. ಹಾಗೆ ನಾನು ಮಧ್ಯಾಹ್ನಕ್ಕೆ ಸಾಂಬಾರು ರೆಡಿ ಆಯಿತು. ಒಂದು ಕಡೆ ರೈಸ್ ಇಟ್ಟಿದ್ದೆ, ಇನ್ನೊಂದು ಕಡೆ ಮುದ್ದೆ ಮಾಡ್ತಾಯಿದ್ದೀನಿ. 2 ಟೈಮ್ ಮುದ್ದೆ ತಿಂದರೆ ಒಳ್ಳೆಯದು. ಆದರೆ ನಾನಿವಾಗ ಒಂದೇ ಟೈಮ್ ಮಧ್ಯಾಹ್ನ ಇಲ್ಲ ನೈಟ್ ಅಷ್ಟೇ ತಿಂತೀನಿ. ನಿಮಗೆ ಮುದ್ದೆ ಹೇಗೆ ಮಾಡೋದು ಈಸಿಯಾಗಿ ಮನೇಲಿ 2-3 ಜನ ಇದ್ದಾರೆ ಅಂತ ಅಂದರೆ ಆ ಒಂದು ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ. ನನಗೆ ಕಮೆಂಟಲ್ಲಿ ಮುದ್ದೆ ಹೇಗೆ ಮಾಡೋದು ವಿಡಿಯೋ ಹಾಕಿ ಅಂತ ಕೇಳ್ತಾ ಇರ್ತೀರ. ಅವರೆಲ್ಲ ಹೊಸ ಸಬ್ಸ್ಕ್ರೈಬರ್ಸ್, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಇನ್ನೊಂದೇನಂತಂದರೆ ಮುದ್ದೆ ಕೋಲಲ್ಲಿ ಮುದ್ದೆ ತಿರುವಾಗ ಕೆಳಗಡೆ ಕುತ್ಕೊಂಡು, ಈಗ ಪ್ರೆಗ್ನೆನ್ಸಿಲಿ ಕಷ್ಟ ಆಗುತ್ತೆ, ಆದರೆ ಈ ಥರ ಆದರೆ ಈಸಿಯಾಗಿ ಮುದ್ದೆನ ತಿರುಗ್ಬೋದು. ಅಡುಗೆ ಮನೆಯೂ ಕ್ಲೀನ್ ಆಯಿತು. ನನಗೆ ಮುದ್ದೆ ಕೂಡ ರೆಡಿ ಆಯಿತು. ಕೆಲವೊಂದು ಸರಿ ಅನಿಸುತ್ತೆ ನಮಗೂ ಕೂಡ ಒಂದಿನ ಫ್ರೀ ಬೇಕು, ಏನೂ ಕೆಲಸ ಮಾಡಬಾರ್ದು, ಒಂದಿನ ಫ್ರೀ ಬಿಟ್ಟರೆ ಫುಲ್ ಡೇ ನಿದ್ದೆ ಮಾಡಿಬಿಡೋಣ ಅನ್ನೋಷ್ಟು ಬೇಜಾರಾಗಿಬಿಡುತ್ತೆ ಕೆಲವೊಮ್ಮೆ. ಅಂತ ಅಂದರೆ ಮಾಡಿದ್ದೇ ಕೆಲಸ ಮಾಡ್ತಾ ಇದ್ದಾಗ ನಮಗೂ ಕೂಡ ಬೇಜಾರಾಗುತ್ತೆ. ಬೆಳಗ್ಗೆ ಎದ್ದೇಳಬೇಕು, ಟಿಫನ್ ಮಾಡಬೇಕು, ಪಾತ್ರೆ ತೊಳಿಬೇಕು, ಮತ್ತು ಅಡುಗೆ ಮಾಡು, ಇಷ್ಟೇನಾ ಅನ್ನೋ ಥರ ಅನಿಸ್ಬಿಡುತ್ತೆ. ಸೊ ಆ ಟೈಮಲ್ಲಿ ಅಯ್ಯೋ ಇವತ್ತು ಒಂದಿನ ನನಗೆ ಫ್ರೀ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತೇನೋ, ಆರಾಮಾಗಿ ಮಲ್ಕೊಂಬಿಡ್ಬೋದಾಗಿತ್ತು ಅಂತ ಅನಿಸುತ್ತೆ. ಆದರೆ ಬೆಳಗ್ಗೆ ಎದ್ದು ಹೊಟ್ಟೆ ಹಸಿತೆ, ಎದ್ದು ಅಡುಗೆ ಮಾಡಲೇಬೇಕು. ನಮಗೆಲ್ಲ ಅಂದರೂ ಮಕ್ಕಳು, ಹಸ್ಬೆಂಡ್, ಸೊ ಅವ್ರಿಗೋಸ್ಕರನಾದರೂ ಮಾಡಲೇಬೇಕಾಗತ್ತೆ. ನನಗೆ ಇವತ್ತು ಅದೇ ಮೂಡಲ್ಲಿದ್ದೆ.
ಇವತ್ತೇನು ಮಾಡೋದು ಬೇಡ, ನಾನು ಆರಾಮಾಗಿ ಒನ್ ಡೇ ಫುಲ್ ರೆಸ್ಟ್ ಮಾಡಬೇಕು ಅಂತ. ಬಟ್ ಆಮೇಲೆ ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ತಾರೆ, ಏನು ಮಾಡಿಲ್ಲ ಅಂತ 2 ಗಂಟೆಗೆ ಎದ್ದು ಅಡುಗೆ ಮಾಡಿದ್ದೀನಿ. ಸೊ ಮೂಲಂಗಿ ಸಾರು, ಬಿಸಿ ಬಿಸಿ ಮುದ್ದೆ ರೆಡಿ. ಮೂಲಂಗಿ ಸಾಂಬಾರ್ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈಗ ಜಸ್ಟ್ ಊಟ ಆಯಿತು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಹಾಗೆ ತುಂಬ ಜನ ಫೋಟೋಶೂಟ್ ಬಗ್ಗೆ ತುಂಬ ಕೇಳ್ತಾ ಇದ್ದೀರಾ, ಡ್ರೆಸ್ ಎಲ್ಲಿ ತೊಗೊಂಡ್ರಿ ಮತ್ತು ಫೋಟೋಶೂಟ್ಗೆ ಎಷ್ಟಾಯಿತು, ಫೋನ್ ನಂಬರ್ ಏನಾದರೂ ಇದ್ದರೆ ಶೇರ್ ಮಾಡಿ, ನಾವು ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಅದು ಪಾರ್ಕ್ ಯಾವುದು ಅಂತ ಕೂಡ ವ್ಲಾಗಲ್ಲೇ ವಿಡಿಯೋದಲ್ಲೇ ಮೆನ್ಷನ್ ಮಾಡಿದ್ದೀನಿ. ಬುದ್ಧ ಪಾರ್ಕ್ ಅಂತ ನೀವು ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿದ್ರೆ ಬರುತ್ತೆ. ಅದನ್ನು ನಾನು ಫೋಟೋಸ್ ಬಂದಮೇಲೆ ಡೀಟೇಲ್ ಕೊಡೋಣ ಅಂತ ಅಂದ್ಕೊಂಡೆ. ಯಾಕೆ ಅಂತಂದರೆ ಒಮ್ಮೆಲೆ ಹೇಳೋದ್ಕಿಂತ ನಿಮಗೂ ಆ ಫೋಟೋಸ್ನ ನೋಡಿದಾಗ ನಿಮ್ಗೆ ಇಷ್ಟ ಆಗುತ್ತೆ, ಒಂದು ಐಡಿಯಾ ಬರುತ್ತೆ ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಫೋಟೋಸ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲಾಂದಿದ್ರೆ ಡೀಟೇಲ್ಸ್ನ ನಿನ್ನೆ ವ್ಲಾಗಲ್ಲೇ ಹೇಳ್ತಾ ಇದ್ದೆ ನಾನು. ಫೋಟೋಸ್ ಬರಲಿ, ಫೋಟೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಾದಮೇಲೆ ನನ್ನ ಡ್ರೆಸ್ ಏನೇನು ತೊಗೊಂಡಿದ್ದೆ ಎಲ್ಲ ಡ್ರೆಸ್ದು ಲಿಂಕ್ ಹಾಕ್ತೀನಿ. ಮತ್ತು ಫೋಟೋಶೂಟ್ದು ಏನು ಕಾಸ್ಟ್ ಆಯಿತು ಮತ್ತು ಎಷ್ಟರಲ್ಲಿ ನನಗೆ ಫೋಟೋಶೂಟು ಮಾಡಿ ಕೊಟ್ಟರು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಪ್ಲೀಸ್. ಅಷ್ಟೇ, ತುಂಬ ಜನ ಕೇಳ್ತಾ ಇದ್ದೀರಾ, ನಾವು ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ, ನೋಡೋಣ ಬಜೆಟೆಲ್ಲ ಆದರೆ ಮಾಡಿಸ್ತೀವಿ ಅಂತಂದರೆ ನಮಗೆ ಒಪ್ಪಿಗೆ ಆದರೆ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದೀರಾ. ಫೋಟೋಸ್ ಬಂದ ತಕ್ಷಣ ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ. ರೆಡ್ ಕಲರ್ ಡ್ರೆಸ್ನ ತುಂಬ ಜನ ಇಷ್ಟಪಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅದು ತುಂಬ ಕಡಿಮೆ ರೇಟಿನ ಡ್ರೆಸ್ಸು, ಬಟ್ ಇಷ್ಟ ಆಗಿದೆ ಎಲ್ಲರಿಗೂ ಕೂಡ. ಇವತ್ತು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನಾನು ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಈಗ 9 ಮಂತ್ಸ್ ಬರ್ತಾ ಎಲ್ಲರಿಗೂ ಕೂಡ ಕಾಮನ್ ಆಗಿ ನೈಟ್ ಹೊತ್ತು ನಿದ್ದೆ ಬರಲ್ಲ ಅಂತ ಹೇಳ್ತಾರೆ. ನನಗೂ ಕೂಡ ಅದೇ ಪ್ರಾಬ್ಲಮ್ ಆಗ್ತಾಯಿದೆ. ನೈಟಲ್ಲಿ ಏನು ಮಾಡಿದ್ರು ಆಲ್ಮೋಸ್ಟ್ 3 ಗಂಟೆ ತನಕ ಎದ್ದಿರ್ತೀನಿ, ಆ ಕಡೆ ನೋಡಿ ಈ ಕಡೆ ನೋಡಿ. ಅದಕ್ಕೆ ಏನು ಮಾಡ್ತೀನಿ ಅಂದರೆ ಮಧ್ಯಾಹ್ನದ ಹೊತ್ತಾದರೂ ಸ್ವಲ್ಪ ಮಲ್ಕೊಳ್ಳೋಣ. ಮಧ್ಯಾಹ್ನ ಆದರೆ ಸ್ವಲ್ಪ ನಿದ್ದೆ ಬರುತ್ತೆ ನನಗೆ, ಈಗ ನೈಟ್ ಹೊತ್ತು ಬರ್ತಾಯಿಲ್ಲ. ಸೊ ಹಾಗಾಗಿ ಆಫ್ಟರ್ನೂನ್ ಚೆನ್ನಾಗಿ ನಿದ್ದೆ ಮಾಡ್ಕೊಂಬಿಡ್ತೀನಿ. ಇನ್ನೇನು ಮಾಡೋದು, ಇನ್ನೂ ಸ್ವಲ್ಪ ಕೆಲಸಗಳಿದೆ. ಬ್ಯಾಗ್ ಪ್ಯಾಕಿಂಗ್ ಇನ್ನೂ ಶುರುನೇ ಮಾಡಿಲ್ಲ, ಎಲ್ಲ ಬಂದಿದೆ. ಅದನ್ನು ಸ್ವಲ್ಪ ಏನು ಪ್ಯಾಕ್ ಮಾಡಿ ಅದರದ್ದೊಂದೆರಡು ವಿಡಿಯೋ ಮಾಡೋದಿದೆ, ಅದನ್ನು ಮಾಡಬೇಕು. ಬೇಗ ಆದಷ್ಟು ಎಲ್ಲ ಮಾಡ್ಕೊತಾ ಇದ್ದೀನಿ. ಫೋಟೋಶೂಟ್ದು ಒಂದಿತ್ತು, ಹೊರಗಡೆ ಹೋಗೋದು, ಅದೊಂದು ಮುಗೀತಲ್ಲ. ಇನ್ಮೇಲೆಲ್ಲ ಸಣ್ಣ ಕೆಲಸಗಳೆಲ್ಲ ಆಗ್ತಾ ಹೋಗುತ್ತೆ. ನಾನು ಬ್ಲಾಗನ್ನು ಈವ್ನಿಂಗಿಗೆ ಕಂಟಿನ್ಯೂ ಮಾಡ್ತೀನಿ. ಫುಲ್ಲು ರೆಸ್ಟೆಲ್ಲ ಆಯಿತು. ಮಧ್ಯಾಹ್ನ ನನ್ನ ಮಗಳಿಗೆ ನೀನು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಪಾನಿಪುರಿ ಮಾಡಿಕೊಡ್ತೀನಿ ಅಂತ ಅಂದೆ. ಅವಳು ಬಂದೇ ಇಲ್ಲ, ಟಿ ವಿ ನೋಡ್ಕೊಂಡೇ ಇದ್ದಾಳೆ. ಈಗ ಎದ್ಬಿಟ್ಟು ಮಮ್ಮಿ ನೀನು ಪಾನಿಪುರಿ ಮಾಡ್ತೀನಿ ಅನ್ನೋದಲ್ಲ, ಮಾಡ್ತೀಯಾ ಅಂತೆ. ಬಂದು ಮಲ್ಕೊಂಡಿದ್ರೆ ಮಾಡ್ತಾಯಿದ್ದೆ. ಇವಾಗ ಮಲ್ಗೆ ಇಲ್ಲ, ಆಗಲೇ ಈವ್ನಿಂಗ್ ಕೂಡ ಆಗೋಗಿದೆ, 7 ಆಗಿಬಿಟ್ಟಿದೆ. ಇವಾಗ ಎಂತ ಪಾನಿಪುರಿ ಮಾಡೋದು? ಇವಾಗ ಮಾಡೋಣ ಅಂತಂದರೆ ಫುಲ್ಲು ಟೈಮ್ ಆಗಿಬಿಟ್ಟಿದೆ. ಇಷ್ಟೊತ್ತಿನಲ್ಲಿ ಏನಂತ ಮಾಡ್ಕೊಂಡು ತಿನ್ನೋದು ಅದನ್ನು ಅಂತ ಅನ್ನಿಸುತ್ತೆ. ಅಡುಗೆನೂ ಮಾಡೋಂಗಿಲ್ಲ, ಮಾಡಿದ್ರೆ ಮಾಡೇ ಬಿಡ್ಬೋದು. ಅದು ರೆಸಿಪಿ ನಾನು ನಿಮಗೆ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಟೊಮೊಟೊ ತೊಗೊಂಡು ಟಿಪಾಯ್ ಮೇಲೆ ಇಟ್ಟಿದ್ದೆ, ಎತ್ತಿರ್ತಾ ಇದ್ದಾರೆ. ಸರಿ ಮಾಡೋಣ. ಹಾಂ, ಏನು ಮಾಡ್ತೀಯಾ? ಹೆಂಗೆ ಮಾಡ್ತೀಯಾ? ನಾನೇನು ಹೇಳಿದ್ರು ಮಾಡಿಕೊಡ್ತೀಯಾ? ಪಾನಿಪುರಿಗೋಸ್ಕರ ಪಾಪ ಹುಡುಗಿ ಏನು ಬೇಕಾದ್ರೂ ಮಾಡ್ತೀನಿ ಅಂತ ಇದೆ. ಹೋಗ್ಲಿ ಮಾಡೇ ಬಿಡೋಣ. ಪೂರಿ ಏನು ಮಾಡೋಂಗಿಲ್ಲ, ಪೂರಿ ಡೀಪ್ ಫ್ರೈ ಮಾಡೋದು. ಪಾನಿ ಮತ್ತು ಪೊಟ್ಯಾಟೊ ಬಾಯ್ಲ್ ಮಾಡಿಕೊಂಡ್ರೆ ಪಾನಿಪುರಿ ರೆಡಿ. ನನಗೂ ಒಳ್ಳೆಯದಾಗಿಂದ ತಿನ್ನಬೇಕು ಅನ್ನಿಸ್ತಾ ಇದೆ. ಪಾಪ ಫುಲ್ ಖುಷಿಯಾಗಿಬಿಡುತ್ತೆ ಮಾಡಿಕೊಟ್ರೆ. ಮಾಡೇ ಕೊಟ್ಬಿಡ್ತೀನಿ. ಇನ್ನೇನು ಮಾಡೋದು, ಇವಾಗ ಅಡುಗೆ ಎಲ್ಲ ಮಾಡಿದಾಗಿದೆ. ಕೆಲವೊಂದು ಸರಿ ಅನಿಸುತ್ತೆ ನಮಗೂ ಕೂಡ ರೆಸ್ಟ್ ಬೇಕು ಅಂತ. ನೆನ್ನೆ ಎಲ್ಲ ಫೋಟೋಶೂಟ್ ಆದಮೇಲೆ ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಒಂದಿನ ಫುಲ್ಲು ಮಲಗಿಬಿಡೋಣ ಅನ್ನೋಷ್ಟು ಬೆಳಗ್ಗೆ ಸೋಂಬೇರಿ ಆಗಿಬಿಟ್ಟಿದೆ. ತುಂಬ ಅಂತಂದರೆ ತುಂಬ ಬೇಡ, ಇವತ್ತೇನು ಮಾಡೋಕ್ಕಾಗಲ್ಲ ನನಗೆ ಅಂತ. ಹಂಗಿರೋಕ್ಕಾಗಲ್ಲ ಅಲ್ವಾ, ಏನಾದರೂ ಅಡುಗೆ ಮಾಡಲೇಬೇಕು. ಈಗ ನೋಡಿ, ಮಗು ಇಷ್ಟು ಆಸೆ ಪಟ್ಟು ಕೇಳಿದ್ಮೇಲೆ ಏನಾದರೂ ಮಾಡಲೇಬೇಕು. ಸರಿ ಮಾಡ್ತೀನಿ. ನೆನ್ನೆ ಫೋಟೋಶೂಟ್ಗೆ ಬಬಲ್ಸ್ ತೊಗೊಂಡಿದ್ವಿ, ಅದರೊಳಗೆಲ್ಲ ನೀರು ಹಾಕಿ ಆ ಬಬಲ್ಸ್ ಬರ್ದಂಗೆ ಮಾಡಿದ್ವಿ. ಬರುತ್ತೆ. ನಾನೇನು ಹಾಕಿದ್ದೀನಿ ನನಗೆ. ಒಂದು ನಿಮಿಷ, ಒಂದೇ ಸೆಕೆಂಡ್. ನೆನ್ನೆ ಫೋಟೋಶೂಟ್ ಮಾಡಬೇಕಾದ್ರೆಲ್ಲ ನನ್ನ ಮಗಳು ಎಷ್ಟೊಂದು ಬಬಲ್ ಬಿಟ್ಟಿದ್ದಾಳೆ.
ಅದೆಲ್ಲ ನೋಡಬೇಕು ಯಾವ ಥರ ಬಂದಿದೆ ಫೋಟೋಸಲ್ಲಿ ಅಂತ. ವಾವ್. ಮನೆ ಒಳಗೆಲ್ಲ ಗಲೀಜಾಗತ್ತೆ ಈ ಥರ ಬಿದ್ದು ಅಂತ ಹೇಳ್ಬಿಟ್ಟು ಹೊರಗಡೆ ಆಡೋದು. ಹಾಗೆ ಎದ್ದ ತಕ್ಷಣ ಯೂಟ್ಯೂಬ್ ಚಾನಲಲ್ಲಿ ನಿವೇದಿತಾ ಗೌಡ ಅವ್ರದ್ದು ಇದು ನೋಡ್ತಾ ಇದ್ದೆ, ಅದು ಬಂತು. ಹಾಗೆ ಅವರು ಬ್ಯಾಡ್ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತಾಯಿದ್ರು, ಹೇಟರ್ ಕಮೆಂಟ್ಸ್ಗಳಿಗೆ. ನಾನು ಅಂದ್ಕೊಂಡೆ ಅವಾಗ ಜಸ್ಟ್ ನಮಗೆ ಮಾತ್ರ ಅಲ್ಲ ಎಲ್ಲರಿಗೂ ಕೂಡ ಇದಿದೆ ಅಂತ. ಆದರೆ ನನಗೆ ಅನಿಸಿದ ಪ್ರಕಾರ ಕನ್ನಡ ಯೂಟ್ಯೂಬ್ ಚಾನಲ್ ಅವ್ರಿಗೆ ಸಿಕ್ಕಾಪಟ್ಟೆ ಇದೆ ಇದು. ಗೊತ್ತಿಲ್ಲ ಯಾಕೆ ಅಂತ. ಕನ್ನಡದವ್ರನ್ನ ಪ್ಲೀಸ್ ಕನ್ನಡದವ್ರು ಬೆಳೆಸ್ಬೇಕು. ಕನ್ನಡ ಅನ್ನೋದಾಗಲೇ ಹೋಗ್ತಾ ಇದೆ, ಎಲ್ಲೋ ಹೊಟ್ಟೋಗಿದೆ. ಇನ್ನು ಸ್ವಲ್ಪ ದಿನ ಬಂದರೆ ಈ ಬೆಂಗಳೂರು ದಾಟಿ ತುಮಕೂರು ಕಡೆಗೆ ಹೋಗುತ್ತೆ ಕನ್ನಡ ಅನ್ನೋದು. ದಯವಿಟ್ಟು ಅಲ್ಲಿಂದನೂ ಮುಂದಕ್ಕೆ ಹೋಗೋಕ್ಕೆ ಬಿಡಬೇಡಿ. ನಾನು ಹೇಳೋದು, ಎಷ್ಟೋ ವರ್ಷಗಳಿಂದ ಕನ್ನಡ ಚಾನಲೇ ಇರಲಿಲ್ಲ ಯೂಟ್ಯೂಬಲ್ಲಿ. ಇವತ್ತು ಕನ್ನಡ ಚಾನಲ್ ಬಂದಿದೆ. ಕನ್ನಡದಲ್ಲಿ ಎಷ್ಟೊಂದು ಚಾನಲ್ಗಳನ್ನು ನಡೆಸ್ತಾ ಇದ್ದಾರೆ. ನಿಮಗೆ ಕಂಟೆಂಟು ಅವ್ರು ಕೊಡ್ತಾ ಇರೋ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಅವ್ರನ್ನ ಎನ್ಕರೇಜ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಬಿಡಿ. ಹೇಳೋಕ್ಕಾಗಲ್ಲ, ಎಲ್ಲರೂ ಕಲಿತೆ ಮಾಡಬೇಕು ಅಂತೇನಿಲ್ಲ, ಮುಂದೆ ಕಲಿಬೋದು. ಆ ಒಂದು ಎಫರ್ಟಲ್ಲಿ ಅವರು ಮುಂದೆ ಒಳ್ಳೊಳ್ಳೆ ಕಂಟೆಂಟನ್ನು ಕೊಡ್ಬೋದು. ಬಂದು ನೀವು ನೆಗೆಟಿವ್ ಕಮೆಂಟ್ಸ್ ಅದು ಅವ್ರ ಮನಸ್ಸಿಗೆ ನೋವಾಗಂಗೆ ಕೊಡ್ತಿರಲ್ಲ, ಅಬ್ಬಾ ಸಖತ್ ನೋವಾಗುತ್ತೆ. ಆ ಥರ ನನಗೂ ಸಿಕ್ಕಾಪಟ್ಟೆ ಆಗ್ತಾಯಿದೆ ಈ ನಡುವೆ. ಇಟ್ಸ್ ಓಕೆ, ಇದೇನು ನಾನು ಒಬ್ಳಿಗೆ ಆಗ್ತಾಯಿಲ್ಲ, ಆದರೆ ಕನ್ನಡದವ್ರಿಗೆ ಜಾಸ್ತಿ ಆಗ್ತಾಯಿದೆ ಅಂತ ನನಗನ್ಸಿದ್ದು. ನಾನು ತುಂಬ ಹಿಂದಿ ಚಾನಲ್ನ ನೋಡಿದ್ದೀನಿ, ತೆಲುಗು ಚಾನಲ್, ತಮಿಳ್ ಚಾನಲ್. ಅವ್ರು ಈ ಥರ ಬ್ಯಾಡ್ ಕಮೆಂಟ್ಸ್ ಅಂತ ನಾನು ನೋಡಿದ್ದೇ ಇಲ್ಲ ಯಾವ ಚಾನಲಲ್ಲೂ. ನಮ್ಮ ಕನ್ನಡದವರಿಗೆ ಸಿಕ್ಕಾಪಟ್ಟೆ ಇದೆ, ಏನಕ್ಕೆ ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ನೆಗೆಟಿವ್ ಕಮೆಂಟ್ಸ್ ಮಾಡ್ತಾರೆ. ಕನ್ನಡ ಬೆಳಿಬೇಕು, ಕನ್ನಡ ಇನ್ನು ಯಾವ್ಯಾವ ಇದರಲ್ಲಿ ಸಾಧ್ಯನೋ ಅಲ್ಲೆಲ್ಲ ಬೆಳೆಯೋದಕ್ಕೆ ಬಿಡಿ. ನಿಮಗಾಗಿಲ್ಲ ಅಂದರೆ ಬೆಳೆಯೋದಕ್ಕೆ ಬಿಟ್ಬಿಡಿ, ಅವ್ರನ್ನ ಬೆಳೆಯುತ್ತೆ. ಅದು ಬಿಟ್ಬಿಟ್ಟು ಬೆಂಗಳೂರಂತೂ ಕನ್ನಡ ಹೋಗಿ ಬೇರೆ ಲ್ಯಾಂಗ್ವೇಜೆಲ್ಲ ತುಂಬ್ಕೊಂಬಿಟ್ಟಿದೆ. ಇನ್ನು ಸ್ವಲ್ಪ ದಿನಕ್ಕೆ ಬೆಂಗಳೂರಿಂದ ನೆಲಮಂಗ್ಲ ಅಂತ ತುಮಕೂರು ಆ ಕಡೆಗೆ ಹೊರಟೋಗುತ್ತೆ ನಮ್ಮ ಕನ್ನಡ. ಆಮೇಲೆಲ್ಲ ಒಂದು ಹಳ್ಳಿ ಜಾಗಗಳಲ್ಲಿ ಮಾತ್ರ ಕನ್ನಡನ ನೋಡಬೇಕಾಗತ್ತೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಕನ್ನಡ ಚಾನಲ್ಗಳು ಅಂತ ಅಲ್ಲ, ಕನ್ನಡ ಏನೇ ಮುಂದಕ್ಕೆ ಹೋಗ್ತಾ ಇದೆ ಕನ್ನಡದವರು, ಕನ್ನಡ ಭಾಷೆಯಲ್ಲಿ ಅಂತ ಅಂದಾಗ ದಯವಿಟ್ಟು ಅವ್ರನ್ನ ಸಪೋರ್ಟ್ ಮಾಡಿ. ನೆಗೆಟಿವ್ ಕಮೆಂಟ್ಸ್ ಹಾಕಬೇಡಿ. ಆ ಥರ ಎಲ್ಲ ಮಾಡಿದಾಗ ಅವ್ರಿಗೂ ಬೇಜಾರಾಗುತ್ತೆ. ಆ ಮಾತುಗಳನ್ನ ಅವ್ರ ಮನೆಯವರೇ ಹೇಳಿರಲ್ವೋ, ನೀವು ಆ ಥರ ಮಾತಾಡೋದು ತುಂಬ ನೋವು ಕೊಡುತ್ತೆ ಅವ್ರ ಮನಸ್ಸಿಗೆ. ಅದೇ ಒಂದು ಪಾಸಿಟಿವ್ ಕಮೆಂಟ್ ಕೊಡಿ, ಅವ್ರಿಗೆ ಎಷ್ಟು ಧೈರ್ಯ, ಎಷ್ಟು ಖುಷಿ, ಎಷ್ಟು ಸಂತೋಷ. ಆ ಕಮೆಂಟ್ಸಿಂದ ಇಡೀ ದಿನ ಅವ್ರು ಖುಷಿಯಾಗಿದ್ದರೂ ಇರಬಹುದು. ಒಬ್ಬರನ್ನ ಸಂತೋಷವಾಗಿಡೋದಕ್ಕೆ ದೇವರು ಅವಕಾಶ ಕೊಡ್ತಾನೆ ಅಂದಾಗ ಅದನ್ನು ಮಾಡಿ. ದುಃಖ ಕೊಡೋದು ಬೇಡ ಯಾರಿಗನಾಗಲಿ. ಅದೇ ಕಮೆಂಟ್ಸ್ ನಿಮಗೆ ಬಂದಾಗ ಗೊತ್ತಾಗ್ತಿತ್ತು ಎಷ್ಟು ನೋವಾಗುತ್ತೆ ಅದು ಅಂತ. ಅಷ್ಟೇ. ಇಲ್ಲಿ ರೆಸಿಪಿ ತೋರಿಸ್ತೀನಿ, ವಿಡಿಯೋ ಕಂಟಿನ್ಯೂ ಮಾಡೋಣ. ಆಲೂಗಡ್ಡೆ ಬಟಾಣಿನ ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ, ಪೂರಿ ಮಾಡೋಣ ಅಂತ. ಮಧ್ಯಾಹ್ನ ಸ್ವಲ್ಪ ಮಲ್ಕೊಳ್ಳೋಣ ಅಂತ ಮಲ್ಕೊಂಡಿದ್ದೆ. ಅವ್ರ ಡ್ಯಾಡಿ ಬಂದುಬಿಟ್ಟು ದೋಸೆಗೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಇಬ್ಬರು ಕುತ್ಕೊಂಡು 50 ಗ್ರಾಮ್ ಮೆಂತ್ಯ ಹಾಕಿದ್ದಾರೆ ದೋಸೆನೇ ಹಾಕೋದಕ್ಕೆ. ಅಯ್ಯೋ, ಡ್ಯಾಡಿ ಹೇಳಿದ್ರು ಅಂತ ಹೇಳ್ಬಿಟ್ಟು ನನ್ನ ಮಗಳು ತಂದು ಉದ್ದಿನ ಬೇಳೆಗೆ 50 ಗ್ರಾಮ್ ಮೆಂತ್ಯ ಕಾಳು ಹಾಕಿದ್ದಾಳೆ. ಉದ್ದಿನ ಬೇಳೆ ಎಷ್ಟಿದೆಯೋ ಮೆಂತ್ಯ ಕಾಳು ಅಷ್ಟೇ ಇದೆ. ಏನು ಮಾಡೋದು ಇದನ್ನು? ಸುಮ್ಮನೆ ಇರೋದಿಲ್ಲ, ಈ ಥರ ಮಾಡ್ತಾರೆ ಇವ್ರನ್ನ. ಬಿಟ್ಟರೆ ನಾವು ರಜಾ ತೊಗೊಂಡ್ಬಿಟ್ರೆ ಅಷ್ಟೇ. ಮೇಲೆ ನನಗೆ ಗೊತ್ತೇ ಇಲ್ಲ ನೋಡಿ, ಬೇಡ ಅಂತ ಹೇಳಿದ್ರು ನೆನಾಕಿಟ್ಟಿದ್ದಾರೆ, ನಾನೇ ಬಂದು ರುಬ್ತೀನಿ ಅಂತ. ಅಮ್ಮೋ, ಯಾವ್ದಾನ ಒಂದು ನಮ್ಮನ್ನ ಕೇಳ್ಬಿಟ್ಟು ಮಾಡ್ಬೇಕಲ್ವ ಅಮ್ಮೋ. ಡ್ಯಾಡಿಗೆ ಭಾರಿ ಗೊತ್ತು, ಮಾಡಿದ್ದಾರೆ ನೋಡಿ, ಈ ಥರ ಮಾಡಿಟ್ಟಿದ್ದಾರೆ. ಈಗ ಏನು ಮಾಡೋದು? ಅಷ್ಟೊಂದು ಉದ್ದಿನ ಬೇಳೆ ಮೆಂತ್ಯ ಹಾಕಿ ದೋಸೆಗೆ ಏನೋ ಕ್ರಿಸ್ಪಿಯಾಗಿ ಬರಲಿ ಅಂತ ಒಂದು 2 ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ತಾರೆ. ಇವ್ರು ತೊಗೊಂಬಂದು 50 ಗ್ರಾಮ್ ಮೆಂತ್ಯ ಕಾಳು ಹಾಕಿದ್ದಾರೆ. ಏನು ಮಾಡೋದು? ಈಗ ಪಾನಿಪುರಿ ಮಾಡೋದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ಒಂದು 3 ಹಸಿರು ಮೆಣಸಿನ್ಕಾಯಿ, ಒಂದು ಅರ್ಧಕ್ಕಿಂತ ಕಡಿಮೆ ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಬ್ಲಾಕ್ ಸಾಲ್ಟ್ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಬ್ಲಾಕ್ ಸಾಲ್ಟ್ ಇಲ್ಲ ಅಂತಂದರೆ ನಾರ್ಮಲ್ ಉಪ್ಪನ್ನು ಹಾಕೋಬೋದು.
ಅದನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು. ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ನೀರನ್ನು ಹಾಕ್ಕೊಳ್ಳಿ. ನಾನು ನಿಮ್ಗೆ ಇವಾಗ ಹೇಳಿದೆ ನೆಗೆಟಿವ್ ಕಮೆಂಟ್ಸು ಪಾಸಿಟಿವ್ ಕಮೆಂಟ್ಸ್ ಬಗ್ಗೆ ಅಂತ. ಅಂದರೆ ನಮಗೆ ಎಲ್ಲೇ ಹೋಗಿ ಒಂದು ನೆಗೆಟಿವ್ ಇರುತ್ತೆ, ಒಂದು ಪಾಸಿಟಿವ್ ಇರುತ್ತೆ. ಅಂದರೆ ದೇವರು ಒಂದು ಕೆಟ್ಟ ಶಕ್ತಿ ಒಳ್ಳೆಯ ಶಕ್ತಿ ಅಂತ ಹೆಂಗಿರುತ್ತೋ ಹಾಗೇ ಪ್ರಪಂಚದ ಮೇಲೆ ಎಲ್ಲೋದ್ರೂ ಒಂದು ಕೆಟ್ಟದ್ದು ಒಳ್ಳೇದು ಎರಡೂ ಇರುತ್ತೆ. ನಾವು ಜೀವನ ಮಾಡಬೇಕು ಅಂದರೆ ಇವೆರಡರ ಜೊತೆನೇ ಜೀವನ ಮಾಡಬೇಕು. ಹಾಗೆ ನಾನಿಲ್ಲಿ ಪಾನಿಗೆ ಸ್ವಲ್ಪ ಮಸಾಲೆಗಳು ಅಂತ ಅಂದರೆ ಈ ಜೀರಿಗೆ ಪೌಡರ್, ಚಾಟ್ ಮಸಾಲ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಏನೇನು ಹಾಕ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಹಾಗೆ ಸ್ವಲ್ಪ ಉಪ್ಪು, ನಾರ್ಮಲ್ ಉಪ್ಪು ಹಾಕ್ಕೊಳ್ಳಿ, ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಪೆಪ್ಪರ್ ಪೌಡರ್ ಕಡಿಮೆನೇ ಹಾಕಿ, ಗ್ರೀನ್ ಚಿಲ್ಲಿ ಹಾಕಿದ್ದೀನಿ, ಸ್ವಲ್ಪ ಖಾರ ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಪಾನಿನ ರೆಡಿ ಮಾಡ್ಕೊಳ್ಳಿ, ಕ್ವಿಕ್ಕಾಗುತ್ತೆ. ಅದಾದಮೇಲೆ ನಾನು ಈ ಆಲೂಗೆಡ್ಡೆ ಸ್ಟಫನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಬಟಾಣಿನ ಸ್ಮ್ಯಾಶ್ ಮಾಡಿದ್ದೆ. ಅದಕ್ಕೂ ಅಷ್ಟೇ ಸ್ವಲ್ಪ ಜೀರಿಗೆ ಪೌಡರ್, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಉಪ್ಪು, ಈರುಳ್ಳಿ, ನೀವು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೋದು. ಇಲ್ಲಿ ನಾನು ಹಾಕಿಲ್ಲ. ಹಾಗೆ ಸ್ವಲ್ಪ ಖಾರದ ಪುಡಿ ನೋಡಿ ಹಾಕ್ಕೊಳ್ಳಿ, ಖಾರಕ್ಕೆ ತಕ್ಕಾಗೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟಫ್ ರೆಡಿ ಆಯಿತು. ಈಗ ಪೂರಿಯನ್ನು ಎಣ್ಣೆಯಲ್ಲಿ ಹಾಕ್ಬಿಟ್ಟು ಪೂರಿ ರೆಡಿ ಮಾಡಿಕೊಂಡು ಸ್ಟಫನ್ನು ಅದ್ರಲ್ಲಿ ಹಾಕಿ ಪಾನಿಯಲ್ಲಿ ಡಿಪ್ ಮಾಡ್ಕೊಂಡು ತಿಂತಾಯಿದ್ರೆ ಪಾನಿಪುರಿ ರೆಡಿ. ಇಷ್ಟೇ. ಸೊ ಇಷ್ಟೇ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನನ್ನ ಮಗಳಿಗೆ ಒಮ್ಮೆ ಹೇಳ್ಬಿಟ್ರೆ ಅವಳು ಅದಕ್ಕೆ ಇದಾಗ್ಬಿಡ್ತಾಳೆ, ಮಮ್ಮಿ ಮಾಡಲ್ವಾ ಅಂತ. ಮಕ್ಕಳ ಆಸೆಗಿಂತ ಬೇರೆ ಏನಿದೆ ಅಲ್ವಾ, ಅವ್ರು ಕೇಳೋದು ಹೆಚ್ಚ, ನಾವು ಮಾಡೋದು ಹೆಚ್ಚ. ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದಲ್ವ ಅಂತ. ಹಾಗೆ ಅವಳು ಹೇಳಿದ ತಕ್ಷಣ ನನಗೂ ಕೂಡ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಮಾಡಿದ್ವಿ, ಒಂದು ಆರಾಮಾಗಿ ಆಯಿತು. ನನಗೆ ಅಂದರೆ ನಮ್ಮ ಮನೆಯವ್ರಿಗೆಲ್ಲರಿಗೂ ಕೂಡ ಆಗುವಷ್ಟು ಮಾಡಿದ್ದೆ. ಸೊ ಹೇಗಿತ್ತು ರೆಸಿಪಿ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ತುಂಬ ಜನ ವಿಡಿಯೋ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ನಿಮಗೆ ಚಾನಲ್ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನು ಪ್ರತಿ ಸಲ ಹೇಳೋದು ಅಷ್ಟೇ, ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ. ಈ ಭೂಮಿ ಮೇಲೆ ನಾವು ಎರಡರ ಜೊತೆನೂ ಬದುಕಬೇಕು. ಅದು ಎರಡನ್ನೂ ಈಕ್ವಲಾಗಿ ಆಕ್ಸೆಪ್ಟ್ ಮಾಡಬೇಕು. ನಮ್ಮ ಸರೌಂಡಿಂಗಲ್ಲಿರೋ ಜನಗಳು ಯಾರೇ ಆಗಲಿ, ಸೊ ಇದೇ ನಮ್ಮ ಜೀವನ, ಇದರಲ್ಲಿ ನಾವು ಜೀವಿಸಬೇಕು. ಸೊ ಫ್ರೆಂಡ್ಸ್, ರೆಡಿ ಪಾನಿಪುರಿ. ನಾನು ಒಂದು ತಿಂದು ನೋಡ್ತೀನಿ. ನನ್ನ ಮಗಳಿಗೆ ಕೊಟ್ಟೆ. ಅವಳಿಗೆ ಆ್ಯಕ್ಚುಲಿ ಪೂರಿ ದೊಡ್ಡದಾದರೆ ಸ್ವಲ್ಪ ಪಾನಿಪುರಿ ಚೆನ್ನಾಗಿದೆ. ಪಾನಿಪುರಿ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಹಾಕೊಂಡು ತಿನ್ನೋಣ ಅನಿಸ್ತಾ ಇರುತ್ತೆ. ಸಿಂಪಲ್ ಪಾನಿಪುರಿ ರೆಡಿ. ನೀವು ಟ್ರೈ ಮಾಡಿ. ಲಾಸ್ಟ್ ವ್ಲಾಗಲ್ಲಿ ಹಾಕಿದ್ದೆ, ಬಟ್ ಈ ಸರಿ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ. ಚೆನ್ನಾಗಿದೆ. ಅವ್ರ ಡ್ಯಾಡಿ ಕಾಲ್ ಮಾಡಿ ಕರೆದ್ಬಿಟ್ಟು ಅವ್ರಿಗೂ ಕೊಡಬೇಕು.